ಜಾತಿ ಜನಗಣತಿ ಆಧಾರದ ಮೇಲೆ ಮುಸ್ಲಿಂ ಮೀಸಲಾತಿ ಏರಿಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಉಟ್ಕೊಂಡಿರುವಂತದ್ದು. ಯಾಕೆಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಈಗ ಮುಸ್ಲಿಂ ಸಮುದಾಯ ಹೊಂದಿದೆ ಅನ್ನುವಂಥದ್ರ ಬಗ್ಗೆ ಜಾತಿ ಜನಗಣತಿಯಲ್ಲಿ ಗೊತ್ತಾಗ್ತಾ ಇದೆ. ಮುಸ್ಲಿಮರ ಮೀಸಲಾತಿ ಪ್ರಮಾಣವನ್ನ ಈ ಮೂಲಕ 4ರಿಂದ 8ಕ್ಕೆ ಏರಿಕೆ ಮಾಡಲಿಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸನ್ನ ಮಾಡಿರುವಂತದ್ದು 4ರಿಂದ 8%. 2B ಅಡಿಯಲ್ಲಿ ಬರ್ತಾರೆ ಮುಸ್ಲಿಂ ಸಮುದಾಯದವರು. ಅವರಿಗೆ ಆ ಮೀಸಲಾತಿ 4% ಅನ್ನ ಕೊಡಲಾಗಿತ್ತು. ಅದನ್ನ 8%ಗೆ ಏರಿಕೆ ಮಾಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸನ್ನ ಮಾಡಿದೆ. OBC ಮೀಸಲಾತಿ 32% ಇಂದ 51%ಗೆ ಹೆಚ್ಚಿಸಲಿಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಮುಸ್ಲಿಮರಿಗೆ 8% ಮೀಸಲಾತಿಗೆ ರಾಜ್ಯ ಸರ್ಕಾರ ಒಪ್ಪುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಒಪ್ಪುವಂತ ಸಾಧ್ಯತೆನೇ ಇರುವಂಥದ್ದು. ಯಾಕೆಂದ್ರೆ ಮುಸ್ಲಿಂ ಸಮುದಾಯ ಆಗಿರುವಂತ ಕಾರಣಕ್ಕೋಸ್ಕರ ಅದಕ್ಕಂತೂ ಗ್ರೀನ್ ಸಿಗ್ನಲ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಬೇರೆಯವರಿಗೆ ಸಿಗುತ್ತೋ ಬಿಡುತ್ತೋ, ಕಾಂಗ್ರೆಸ್ ಸರ್ಕಾರ ಆಗಿರುವಂತ ಕಾರಣಕ್ಕೋಸ್ಕರ ಅವರಿಗಂತೂ ಸಿಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದೇ ಅಭಿಪ್ರಾಯ ಎಲ್ರಿಗೂ ಕೂಡ ಇರುವಂಥದ್ದು. ಕಾದ್ ನೋಡೋಣ. ಇನ್ನು SC ST ಬಿಟ್ಟು OBC ಕೋಟಾದಡಿ ಮುಸ್ಲಿಮರಿಗೆ ಮೀಸಲಾತಿ ಏರಿಕೆಯನ್ನ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಯಾಕೆಂದ್ರೆ ಇಲ್ಲಿ 5 ಪ್ರವರ್ಗಗಳಿದ್ವು ಇಷ್ಟು ದಿನ. ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಮತ್ತೊಂದು ಕಡೆ ಪ್ರವರ್ಗ 3A, ಪ್ರವರ್ಗ 3B ಅಂತಿತ್ತು. ಈಗ ಅಡಿಷನಲಿ ಪ್ರವರ್ಗ 1A, ಪ್ರವರ್ಗ 1B ಅನ್ನುವಂಥದ್ದನ್ನ ಕೂಡ ಆಡ್ ಮಾಡಲಾಗ್ತಾ ಇದೆ. ಹಾಗೆ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅದರ ಆಧಾರದ ಮೇಲೆ ಮೀಸಲಾತಿಯನ್ನ ಹೆಚ್ಚಿಸುವಂತ ಕುರಿತಂತೆ ಶಿಫಾರಸನ್ನ ಮಾಡಲಾಗಿರುವಂಥದ್ದು. ಈಗ ಇರುವಂತ ಏನ್ ಮೀಸಲಾತಿ ಇದೆ ಅದನ್ನ ಬ್ರೀಚ್ ಮಾಡಿ 85% ವರೆಗೂ ಕೂಡ ತಲುಪುವಂತ ಸಾಧ್ಯತೆ ಇರುವಂಥದ್ದು. ಇವ್ರು ಏನೇ ಏರಿಕೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಅದಕ್ಕೆಲ್ಲದಕ್ಕೂ ಕೂಡ ಒಪ್ಪಿಗೆ ಸಿಗಬೇಕಾಗಿದೆ. ಇವ್ರು ಸುಮ್ಮನೆ ಮುಖಕ್ಕೆ ತುಪ್ಪವನ್ನು ಒರೆಸುವ ರೀತಿಯಲ್ಲಿ ಮಾಡಬಹುದು ಅಷ್ಟೇ. ಆದ್ರೆ ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತಾ, ಸುಪ್ರೀಂ ಕೋರ್ಟ್ ಒಪ್ಕೊಳ್ಳುತ್ತಾ, ಅದಕ್ಕೆ ನೆಕ್ಸ್ಟ್ ಉತ್ತರ ಸಿಗಬೇಕಾಗಿರುವಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರ, ಈ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತ ಟೈಮ್ನಲ್ಲಿ ಆ 2B ಮೀಸಲಾತಿ ಅಂದ್ರೆ ಮುಸ್ಲಿಮರಿಗೆ ಕೊಟ್ಟಿದ್ದಂತ ಮೀಸಲಾತಿಯನ್ನೇ ರದ್ದುಪಡಿಸಲಾಗಿತ್ತು. ಅದನ್ನ ರದ್ದು ಮಾಡಿ 2C 2D ಅಂತ ಮಾಡಿಬಿಟ್ಟು ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಜಾಸ್ತಿ ಮಾಡಲಾಗಿತ್ತು ಮೀಸಲಾತಿಯನ್ನ. ಈಗ ಆ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಯಾವ ರೀತಿಯಾಗಿ ಜಾಸ್ತಿ ಮಾಡಲಿಕ್ಕೆ ಶಿಫಾರಸನ್ನ ಮಾಡಲಾಗಿದೆ, ಇದು ಎಷ್ಟು ಮಟ್ಟಿಗೆ ಪ್ಲಸ್ ಆರ್ ಮೈನಸ್ ಅನ್ನುವಂಥದ್ದನ್ನ ನೋಡ್ಬೋದು ಅಂತ. ಪೃಥ್ವಿರಾಜ್, ಭಾಳ ಮುಖ್ಯವಾಗಿ ಏನು ಜಸ್ಟಿಸ್ ಡಾಕ್ಟರ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅವತ್ತು ಸಲ್ಲಿಸಿರ್ತಕ್ಕಂಥ ಒಂದು ಏನು ಜಾತಿಗಣತಿ ವರದಿ ಏನಿದೆ, ಆ ಒಂದು ಜಾತಿಗಣತಿ ವರದಿಗೆ ಸಂಬಂಧಪಟ್ಟಂತೆ ಇದೇ ಏಪ್ರಿಲ್ 17ನೇ ತಾರೀಕು ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ. ಈ ಒಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಯಾವುದೇ ರೀತಿಯಾದಂಥ ತಕರಾರನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಒಂದು ವರದಿಯ ಸಾರಾಂಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ವರದಿಯ ಸಾರಾಂಶಗಳು ಇದೀಗ ಸೋರಿಕೆ ಆಗಿರ್ತಕ್ಕಂಥದ್ದು. ಆ ಒಂದು ವರದಿ ಸೋರಿಕೆ ಆಗಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಇದೀಗ ರಾಜ್ಯದ ಶೇಕಡಾವಾರು ಜನಸಂಖ್ಯೆಗಳ ಪೈಕಿ ಮುಸ್ಲಿಮರ ಜನಸಂಖ್ಯೆ 18.8% ಇರ್ತಕ್ಕಂಥದ್ದು. ಅಂದರೆ 75,25,880 ಮಂದಿ ಮುಸ್ಲಿಂ ಜನಸಂಖ್ಯೆ ರಾಜ್ಯದಲ್ಲಿರ್ತಕ್ಕಂಥದ್ದು. ಸೊ ಹೀಗಾಗಿ ಜನಸಂಖ್ಯಾವಾರು ಮುಸ್ಲಿಮರಿಗೆ 4% ಇಂದ 8%, ಅಂದರೆ 4ರಿಂದ 8%ಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಇದೀಗ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈ ಹಿಂದೆ ಏನು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅವ್ರಿಗಿರ್ತಕ್ಕಂಥ 4% ಮೀಸಲಾತಿಯನ್ನು ರದ್ದು ಮಾಡಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಹಿನ್ನೆಲೆಯಲ್ಲಿ ಇದೀಗ ಹಿಂದುಳಿದ ವರ್ಗಗಳ ಮೀಸಲಾತಿ ಅಂದರೆ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರ್ತಕ್ಕಂಥ ವರದಿಗೆ ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಅಂದರೆ 31%ರಿಂದ 51%ವರೆಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಶಿಫಾರಸನ್ನು ಮಾಡಿದೆ. ಅದರಂತೆ ಮುಸ್ಲಿಮರಿಗೂ ಕೂಡ 4ರಿಂದ 8% ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಏನು ಏಪ್ರಿಲ್ 17ನೇ ತಾರೀಕು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಏನೆಲ್ಲ ಚರ್ಚೆ ಮಾಡುತ್ತೆ, ಯಾವೆಲ್ಲ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಂದರೆ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದಂಥ AICC ಮಹಾಧಿವೇಶನದಲ್ಲಿ ಕಾಂಗ್ರೆಸ್ ಒಂದು ಮಹತ್ವದ ನಿರ್ಣಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. OBC ಸಮುದಾಯಗಳಿಗೆ ಶಕ್ತಿ ತುಂಬಬೇಕು, OBC ಸಮುದಾಯಗಳನ್ನ ಮೇಲೆತ್ತುವಂಥ ಒಂದು ಕೆಲಸವನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಪಕ್ಷ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಒಂದು ಕಾಂತರಾಜ್ ಸಮಿತಿ ವರದಿಗೆ ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮುಸ್ಲಿಮರ ಮೀಸಲಾತಿ ಪ್ರಮಾಣವು ಕೂಡ ಹೆಚ್ಚಿಗೆ ಆಗಬೇಕು ಅನ್ನುವಂಥ ಒಂದು ಶಿಫಾರಸಿಗೆ ಸಂಬಂಧಪಟ್ಟಂತೆ
ರಾಜ್ಯ ಸರ್ಕಾರ ತಾಳುವಂಥ ನಿಲುವೇನು, ಮತ್ತೊಂದು ಕಡೆಗೆ ಏಪ್ರಿಲ್ 17ನೇ ತಾರೀಕು ನಡೆಯುವಂಥ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಯಾವ ಸಚಿವರು ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಪೃಥ್ವಿರಾಜ್, ತಿಮ್ಮೇಗೌಡ್ರೆ, ಮತ್ತೊಂದ್ ಕಡೆ ಈ ಹಿಂದೆನೆ ರಿಸರ್ವೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆಯಲ್ಲೇ ಇವರು ಮೀಸಲಾತಿ ಕೊಟ್ಟಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಮುಸ್ಲಿಂ ಸಮುದಾಯಕ್ಕೆ. ಈಗ ಮತ್ತೊಂದ್ ಕಡೆ ಈ ಒಂದು ಜಾತಿ ಜನಗಣತಿ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯದವರು ಮತ್ತೊಂದ್ ಕಡೆ ಲಿಂಗಾಯತ ಸಮುದಾಯದವರು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ 2A ಮೀಸಲಾತಿ ಬೇಕು ಅಂತ ಒಂದು ದೊಡ್ಡ ಹೋರಾಟವನ್ನ ಮಾಡಿತ್ತು ಪಂಚಮಸಾಲಿ ಸಮುದಾಯದವರು. ಈಗ ಲಿಂಗಾಯತ ಸಮುದಾಯದವರು 66 ಲಕ್ಷ ಜನ ಇದ್ದಾರೆ ಅನ್ನುವಂತ ಒಂದು ಅಂಕಿಅಂಶ ಸಿಗ್ತಾ ಇದೆ. ಅದರಲ್ಲಿ ಬರೀ 6 ಲಕ್ಷ ಮಾತ್ರ ಪಂಚಮಸಾಲಿಯವರು ಇದ್ದಾರೆ ಅನ್ನುವಂತ ವಿಚಾರನೂ ಕೂಡ ಇನ್ನಷ್ಟು ದೊಡ್ಡ ಆಕ್ರೋಶಕ್ಕೆ ಗಲಾಟೆಗೆ ಕಾರಣ ಆಗಬಹುದಾ ಅಂತ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಈಗಾಗಲೇ ವರದಿಗೆ ಕೈ ಹಾಕುವ ಮುನ್ನವೇ ಈ ಹಿಂದೆ ವರದಿ ಕೊಟ್ಟಂಥ ಸಂದರ್ಭದಲ್ಲಿ, ಅಂದರೆ ರಾಜ್ಯ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ವರ್ಗಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋದು. ಯಾಕಂತ ಹೇಳಿದ್ರೆ ಉಪಪಂಗಡಗಳನ್ನು ಕೂಡ ಪರಿಗಣಿಸಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಟ್ಟಾರೆ ಸಮುದಾಯವಾರು, ಅಂದರೆ ಸಮುದಾಯವಾರು ಕೌಂಟ್ ಮಾಡಿಲ್ಲ. ಮತ್ತೊಂದು ಕಡೆಯಾಗಿ ಇದನ್ನು ಎಲ್ಲೋ ಒಂದು ಕಡೆಯಾಗಿ ಪ್ರತ್ಯೇಕವಾಗಿ ಉಪಪಂಗಡಗಳ ಆಧಾರದ ಮೇಲೆ ಈ ಒಂದು ವರದಿಯನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ವರದಿಯನ್ನು ತಯಾರಿಸಲಾಗಿದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಏನು ಸಮುದಾಯದ, ಅಂದರೆ ಮೇಲ್ವರ್ಗದ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಮುಖಂಡರುಗಳು ಎಲ್ಲ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದು. ತೀವ್ರ ವಿರೋಧದ ನಡುವೆಯೂ ಕೂಡ ಇದೀಗ ಕಾಂತರಾಜ್ ಸಮಿತಿ ವರದಿಗೆ ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕೆಲವೊಂದು ಅಂಕಿಅಂಶಗಳು ಸೋರಿಕೆಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಶೇಕಡಾವಾರು ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಶಿಫಾರಸನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಯಾವುದೇ ಸಮುದಾಯದ ಮೀಸಲಾತಿಯನ್ನು ಅಲ್ಲಿ ಅದಲು ಬದಲು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಶಿಫಾರಸನ್ನು ಮಾಡಿಲ್ಲ. ಜನಸಂಖ್ಯಾವಾರು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಸಮುದಾಯದ ಸಚಿವರುಗಳು ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಒಂದು ರೀತಿ ಕುತೂಹಲ.